ಜೀವನದಲ್ಲಿ ಸಾಧನೆಗಳು ಮಾಡಬೇಕಾದರೆ ಸತತ ಪರಿಶ್ರಮ ಬೇಕಾಗುತ್ತದೆ. ಅದನ್ನು ನಾವು ಅಳವಡಿಸಿಕೊಂಡರೆ ಜೀವನದಲ್ಲಿ ನಾವು ಒಂದು ಉನ್ನತ ಮಟ್ಟವನ್ನು ತಲುಪಲು ನಮ್ಮೆಲ್ಲರಿಗೆ ದಾರಿದೀಪವಾಗುತ್ತದೆ. ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ಇರುವ ಕಾಲ ನೆಮ್ಮದಿ, ಧೈರ್ಯ, ಸಮಾಧಾನ, ಶಾಂತಿಯಿಂದ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ಅನುಭವಿಸಬೇಕು. ಅನುಭವಿಸುವ ಗುಣವಿರಬೇಕು, ಮನಸ್ಸಿರಬೇಕು, ಧೈರ್ಯ ಇರಬೇಕು. ದೇವರು ಏನು ಕಡಿಮೆ ಮಾಡಿಲ್ಲ. ನಾವು ಬಂದಿರುವುದು ನಮಗೆ ಏನು ಬೇಕಾದ್ದನ್ನು ಪಡೆಯುವುದಕ್ಕೆ. ಒಳ್ಳೆಯ ಮಾರ್ಗದಲ್ಲಿ ನಮಗೆ ಬೇಕಾದ್ದನ್ನು ಭಗವಂತನಿಗೆ ಕೇಳಿದರೆ ನ್ಯಾಯಯುತವಾಗಿ ಅವನು ನಮಗೆ ದಯಪಾಲಿಸುತ್ತಾನೆ. ಆದ್ದರಿಂದ ನಾವೆಲ್ಲರೂ ಈ ದೇವರ ಮಕ್ಕಳು. ನಾವು ಈ ಭೂಮಿಗೆ ಬಂದಿರುವುದು 100 1000 ದಶ ವರ್ಷಗಳ ಪುಣ್ಯದ ಫಲದಿಂದ ಈ ಭೂಮಿಗೆ ಬಂದಿರುವುದು. ಇದು ಅದರಲ್ಲೂ ನಾವು ಹುಟ್ಟಿರುವುದು ಭರತಖಂಡದಲ್ಲಿ, ಅಂದರೆ ಶ್ರೇಷ್ಠವಾದ, ಪ್ರಪಂಚದಲ್ಲೇ ಶ್ರೇಷ್ಠವಾದ ಜನ್ಮಭೂಮಿ ಎಂದರೆ ಅದು ಭಾರತ. ಆಯಿತಾ? ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಭೂಮಿ, ಈ ಭರತಖಂಡ ಹುಟ್ಟಿದವರು ಎಲ್ಲರೂ ಪುಣ್ಯವಂತರು, ಧೈರ್ಯಶಾಲಿಗಳು, ಕೀರ್ತಿವಂತರು, ಪ್ರೀತಿವಂತರು ಕೂಡ. ನಾವು ಒಬ್ಬರನ್ನೊಬ್ಬರು ಅಸೂಯೆ, ದ್ವೇಷ, ವೈರಿಗಳನ್ನು ಮಾಡದೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬಾಳೋಣ. ಈ ಜೀವನ ಯಾವುದು ಶಾಶ್ವತವಲ್ಲ. ಇರುವ ಕಾಲ, ಇರುವಷ್ಟು ಕಾಲ ಚೆನ್ನಾಗಿ ಪ್ರೀತಿಯಿಂದ, ಧೈರ್ಯದಿಂದ, ಗೌರವದಿಂದ ಭಾರತ ಮಾತೆಯ ಮಕ್ಕಳು ಎಂಬ ನಂಬಿಕೆಯಿಂದ ನಾವು ಎಲ್ಲರೂ ಜೀವನ ಮಾಡೋಣ. ಏನೇ ಬಂದರೂ ಯಾವುದಕ್ಕೂ ಹೆದರದೆ ಮುನ್ನಡೆಯೋಣ. ಹೋರಾಟ ಮಾಡೋಣ. ಎಲ್ಲದಕ್ಕೂ ಉತ್ತರ ಹೋರಾಟ. ಹೋರಾಟ ಮಾಡಿದರೆ ನಮಗೆ ಎಲ್ಲವನ್ನೂ ಸಿಗುತ್ತದೆ. ಹೋರಾಟ ಅಂದರೆ ನಾವು ಬೀದಿಯಲ್ಲಿ ಹೋಗಿ ಕುಳಿತುಕೊಳ್ಳುವುದಲ್ಲ. ಹೋರಾಟ ಎಂದರೆ ನಾವು ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನು ಗಳಿಸಿ ಜ್ಞಾನವನ್ನು ಸಂಪಾದನೆ ಮಾಡಿ ಅದರಿಂದ ನಮಗೆ ದೇವರು ಕೆಲಸವಾಗಲಿ
ಕಾರ್ಯವಾಗಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ನ್ಯಾಯಯುತವಾಗಿ ನಾವು ಜೀವನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಇವತ್ತು ಮುಕ್ತಾಯ ಮಾಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.